ನೋಡಿ, ಇತ್ತೀಚೆಗೆ ಕೊಲೆ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಸ್ನೇಹಿತರೇ, ಒಬ್ರಿಗೊಬ್ರು ಪ್ರಾಣ ಕೊಡುವಂತಹ ಸ್ನೇಹಿತರನ್ನೇ ಗಲಾಟೆ ಮಾಡಿಕೊಂಡು ಜೊತೆಗೆ ಆ ಗಲಾಟೆ ಕೊಲೆ ಮಾಡೋ ಹಂತಕ್ಕೆ ಹೋಗುತ್ತೆ. ಹಾಗೆ ಬೆಂಗಳೂರಿನಲ್ಲಿ ಸ್ನೇಹಿತರ ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ಬೆಂಗಳೂರಿನ ವೀರಣ್ಣಪಾಳ್ಯ ಲೇಬರ್ ಶೆಡ್ನಲ್ಲಾಗಿರೋ ಘಟನೆ ಇದು. ಮತ್ತೊಂದು ಶೆಡ್ ಮರ್ಡರ್ ಇದು. ಕತ್ಕು ಇದು ಜಾರ್ಖಂಡ್ ಮೂಲದ ರಾಜು ಮರ್ಡರ್ ಆಗಿದ್ದಾನೆ. ಈ ಕೃತ್ಯ ಎಸಗಿದ್ದು ರಾಘು ಅನ್ನುವ ಸ್ನೇಹಿತ. ರಾಘು ಎಂಬಾತನಿಂದ ಕೃತ್ಯ ನಡೆದು 2 ದಿನದ ಹಿಂದೆ ಗಲಾಟೆ ಆಗಿತ್ತು. ಅದೇ ಗಲಾಟೆ 2 ದಿನದಿಂದ ಕಂಟಿನ್ಯೂ ಆಗ್ತಾ ಇತ್ತು. ಒಂದೇ ಶೆಡ್ನಲ್ಲಿ 4 ಜನ ಸ್ನೇಹಿತರು ವಾಸವಾಗಿದ್ರಂತೆ. ಅಕ್ಟೋಬರ್ 6ನೇ ತಾರೀಕು ಅಂದರೆ ನಿನ್ನೆ 4 ಜನದಲ್ಲಿ 2 ಕೆಲಸಕ್ಕೆ ಅಂತ ಹೋಗಿದ್ರಂತೆ. ಆಗ ರಾಜು ಕತ್ ಕೊಯ್ದು ಕೊಲೆ ಮಾಡಿದ್ದಾನೆ. ರಾಜುನ ಕತ್ ಕೊಯ್ದು ಕೊಲೆ ಮಾಡಿಬಿಟ್ಟಿದ್ದಾರೆ ರಾಘುವನ. ಆಮೇಲೆ ಇನ್ನು ಉಳಿದಿದ್ರಲ್ಲ ಸ್ನೇಹಿತರು, ಕೆಲಸಕ್ಕೆ ಅಂತ ಹೋಗಿದ್ರಲ್ಲ, ಅವರು ಶೆಡ್ಡಿಗೆ ಬಂದು ನೋಡಿದಾಗ ರಾಜು ರಕ್ತದ ಮಡುವಿನಲ್ಲಿ ಬಿದ್ದಿದ್ದು ಕಾಣ್ತಾರೆ. ವಿಚಾರ ಗೊತ್ತಾಗ್ತಾ ಇದ್ದಂತೆ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಮತ್ತೊಂದು ಕಡೆ ರಾಘು ಕೊಲೆ ಮಾಡಿ ಬೈಯಪ್ಪನಹಳ್ಳಿ ರೈಲ್ವೆ ನಿಲ್ದಾಣಕ್ಕೆ ಹೋಗಿರ್ತಾನೆ. ಈಗ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ FIR ಕೂಡ ದಾಖಲಾಗಿದೆ. ಈ ಕೊಲೆ ಸಂಬಂಧ ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲಿಸುವ ವಿಡಿಯೋ ಗಮನಿಸ್ತಾ ಇದ್ದೀರಿ. 2 ದಿನದ ಹಿಂದೆ ಗಲಾಟೆ ಆಗಿತ್ತಂತೆ, ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ ಗಲಾಟೆ ಕಂಟಿನ್ಯೂ ಆಗ್ತಾ ಇತ್ತಂತೆ. ಮಾತಿಗೆ ಮಾತು, ಆವಾಗ ಎದುರು ಬದ್ರು ಸಿಕ್ಕಿದಾಗೆಲ್ಲ ಬರೀ ಆ ವಿಚಾರವನ್ನು ತೆಗೆದು ಗಲಾಟೆ ಮಾಡ್ತಾ ಇರ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, 2 ದಿನಗಳ ಹಿಂದೆ ಯಾವುದೋ ಒಂದು ವಿಚಾರಕ್ಕೆ ಗಲಾಟೆ ಆಗಿತ್ತು ಅಂತ, ಯಾವ ವಿಚಾರಕ್ಕೆ ಪ್ರಮುಖವಾಗಿ ಅದು 2 ದಿನದೂ ಕಂಟಿನ್ಯೂ ಆಗುತ್ತೆ ಅಂತ, ಜೊತೆಗೆ ಕೊಲೆ ಮಾಡಿದಂಥ ವ್ಯಕ್ತಿ ರಾಘು ಪೊಲೀಸರು ಸೆರೆ ಹಿಡಿದಿದ್ದಾರೆ ಆತನನ್ನು? ಓಕೆ, ಮತ್ತೆ ಸಂಪರ್ಕ ಮಾಡೋಣ. ಟೆಕ್ನಿಕಲ್ ಇಶ್ಯೂ. ಬೆಂಗಳೂರಿನ ವೀರಣ್ಣಪಾಳ್ಯ ಲೇಬರ್ ಶೆಡ್ನಲ್ಲಿ ಆಗಿರುವಂಥ ಘಟನೆ ಇದು. ಶೆಡ್ನಲ್ಲಿ 4 ಜನ ಕಾರ್ಮಿಕರು ವಾಸ ಮಾಡ್ತಾ ಇದ್ರು. ಎಲ್ಲರೂ ಸ್ನೇಹಿತರೆ. ಇನ್ನುಳಿದಂಥ 2 ಕೆಲಸಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಈ ರಾಘು ಮತ್ತು ರಾಜು 2 ದಿನದ ಹಿಂದೆ ಏನು ಗಲಾಟೆ ಮಾಡ್ಕೊಳ್ತಾ ಇರ್ತಾರೆ, ಅದು ಕಂಟಿನ್ಯೂ ಆಗಿರುತ್ತೆ. ಕಂಟಿನ್ಯೂ ಆಗಿ ಆ ಗಲಾಟೆ ಯಾರೂ ಸಮಾಧಾನ ಪಡೋಕ್ಕೆ ಬಿಡಿಸೋದಕ್ಕೆ ಯಾರೂ ಇರಲಿಲ್ಲ. ಹಾಗಾಗಿ ಅದು ಕೊಲೆಯಲ್ಲಿ ಅಂತ್ಯ ಆಗಿದೆ. ಮತ್ತೆ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಯಾವ ವಿಚಾರಕ್ಕೆ ಗಲಾಟೆ ಆಗಿದ್ದು? ಈ ಕೊಲೆ ಮಾಡೋ ಹಂತಕ್ಕೆ ಹೋಯಿತು ಅಂತಂದರೆ ಅಂಥ ಸೀರಿಯಸ್ ಮ್ಯಾಟ್ರ್ ಏನಿತ್ತು ಗಲಾಟೆ ಆಗಿದ್ದು? ಜೊತೆಗೆ ಈ ಕೊಲೆ ಮಾಡಿದವನನ್ನು ಸೆರೆ ಹಿಡಿದಿದ್ದಾರಾ ಪೊಲೀಸರೀಗ? ಶರತ್, ಜಾರ್ಖಂಡ್ ಮೂಲದ ಯುವಕರು ಏನು ಬೆಂಗಳೂರಿಗೆ ಬಂದು ಕೆಲಸವನ್ನು ಆರಿಸಿರ್ತಾರೆ. ಆ ಸಂದರ್ಭದಲ್ಲಿ ಅಮೃತಹಳ್ಳಿಯ ಒಂದು ಲೇಬರ್ ಶೆಡ್ನಲ್ಲಿ ಕೂಡ ಇವರು ಕೆಲಸವನ್ನು ಮಾಡ್ತಿರ್ತಾರೆ. ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡ್ತಾ ಇದ್ದಂಥ ಈ 4 ಕೂಡ ಒಂದೇ ರೂಮ್ನಲ್ಲಿ ಉಳ್ಕೊಂಡಿರ್ತಾರೆ. ಆದರೆ ರಾಘು ಮತ್ತು ರಾಜು ನಡುವೆ ಆಗಾಗ ಇಬ್ಬರ ಜಗಳ ಆಗ್ತಾ ಇರ್ತೈತೆ. ಮೊಬೈಲ್ ಚಾರ್ಜಿಂಗ್ ಹಾಕುವ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾಯಿದೆ. ಆ ಸಂದರ್ಭದಲ್ಲಿ ಇಬ್ಬರು ಕೂಡ ಮಾತಿಗೆ ಬೆಳೆದು ಹಲ್ಲೆ ಮಾಡೋದಕ್ಕೂ ಮುಂದಾಗಿರ್ತಾರೆ. ಆಗ ಸ್ನೇಹಿತರು ಉಳಿದ ಇಬ್ಬರು ಕೂಡ ಅವರನ್ನು ಜಗಳ ಬಿಡಿಸಿರ್ತಾರೆ, ಆ ಸಮಾಧಾನವನ್ನು ಮಾಡಿರ್ತಾರೆ. ಅದಾದ ಬಳಿಕ ಇವರು ಕೆಲಸಕ್ಕೆ ಹೋಗಿರ್ತಾರೆ. ಆ ಮರುದಿನ ಆದಂಥ ಬಳಿಕ ಇಬ್ಬರೇ ಮನೆಯಲ್ಲಿ ಇರ್ತಾರೆ. ಆ ವಿಚಾರಕ್ಕೆ ಮತ್ತೆ ಇವರ ನಡುವೆ ಕಿರಿಕ್ ಶುರುವಾಗುತ್ತೆ. ಕಿರಿಕ್ ಶುರುವಾದಂಥ ವೇಳೆಯಲ್ಲಿ ಈ ರಾಘು ಏನಿದ್ದಾನೆ, ಈತ ಚಾಕುವಿನಿಂದ ಕುತ್ತಿಗೆಯನ್ನು ಕೊಯ್ತಾನೆ. ಅದಾದ ಬಳಿಕ ಹೊಟ್ಟೆ ಹಾಗೂ ಬೆನ್ನಿನ ಭಾಗಕ್ಕೂ ಕೂಡ ಚಾಕುವಿನಿಂದ ಚುಚ್ಚಿ ಈತ ಹತ್ಯೆಯನ್ನು ಮಾಡ್ತಾನೆ. ಹತ್ಯೆ ಆದ ಬಳಿಕ ಈತ ತಲೆ ಮರೆಸ್ಕೊಳ್ಳೋದಕ್ಕೋಸ್ಕರ ಊರ ಕಡೆ ಎಸ್ಕೇಪ್ ಆಗ್ತಾ ಇರ್ತಾನೆ. ಆಗ ಬೈಯಪ್ಪನಹಳ್ಳಿ ಪೊಲೀಸ್ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾ ಇರ್ತಾನೆ. ಈಗ ಮನೆಗೆ ವಾಪಸ್ ಇವರು ಊಟಕ್ಕೆ ಬಂದಂಥ ವೇಳೆಯಲ್ಲಿ ಉಳಿದ ಸ್ನೇಹಿತರು ಏನಿರ್ತಾರೆ ಬಂದು ರೂಮ್ನ ಓಪನ್ ಮಾಡಿ ಒಳಗಡೆ ಹೋದಂಥ ವೇಳೆಯಲ್ಲಿ ರಕ್ತದ ಮೆಡುವಿನಲ್ಲಿ ಈತ ಬಿದ್ದಿರ್ತಾನೆ. ಅದನ್ನು ಗಮನಿಸಿದಂಥ ವೇಳೆಯಲ್ಲಿ ಈತ ರಾಘುನೇ ಹತ್ಯೆ ಮಾಡಿರೋದು ಕೂಡ ಅವರಿಗೆ ಗೊತ್ತಾಗುತ್ತೆ. ಯಾಕಂದರೆ ಇಬ್ಬರು ಜಗಳ ಆಗಿರ್ತಾರೆ. ತಕ್ಷಣ ಅವರು ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಬಂದು ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಆತ ಬಟ್ಟೆಯನ್ನು ತೆಗೆದುಕೊಂಡು ಎಸ್ಕೇಪ್ ಆಗ್ತಾ ಇರ್ತಾನೆ ಅನ್ನೋದು ಕೂಡ ಲಭ್ಯ ಆಗಿರುತ್ತೆ. ಆಗ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ಗೆ ಅವರು ಹೋಗ್ತಾರೆ. ಹೋದಂಥ ವೇಳೆಯಲ್ಲಿ ಆತ ಕೂಡ ಅಲ್ಲೇ ಇರ್ತಾನೆ. ಅದನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇರುವಂತಹ ಪೊಲೀಸರು ಸದ್ಯ ಘಟನೆಗೆ ಅಸಲಿ ಕಾರಣ ಏನು ಅನ್ನೋದನ್ನು ಕೇಳ್ತಾ ಇದ್ದಾರೆ. ಆದರೆ ಆರಂಭಿಕವಾಗಿ ಈತ ಮೊಬೈಲ್ ವಿಚಾರಕ್ಕೆ ಜಗಳ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ. ಆದರೆ ಹಣಕಾಸಿನ ವಿಚಾರವಾಗಿ ಏನಾದರೂ ಜಗಳ ಆಗಿತ್ತಾ ಅಥವಾ ಹಿಂದೆ ಊರಲ್ಲಿ ಇದ್ದಂಥ ವೇಳೆಯಲ್ಲಿ ಇಬ್ಬರ ನಡುವೆ ಏನಾದರೂ ಜಗಳ ಆಗಿ ಅದೇ ಒಂದು ರೀಸನ್ಗೋಸ್ಕರ ಇವರು ಇಲ್ಲಿ ಹತ್ಯೆಯನ್ನು ಮಾಡಿದ್ದ ಅನ್ನುವಂಥದ್ದು ವಿಚಾರಗಳು ಕೂಡ ಈಗ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕು. ಸದ್ಯ ಆರೋಪಿಯನ್ನು ವಶಕ್ಕೆ ಪಡೆದು ಈಗ ಅಮೃತಹಳ್ಳಿ ಪೊಲೀಸರು ಕೂಡ ಒಂದು ತನಿಖೆಯನ್ನು ಮುಂದುವರಿಸಿರುವಂತಹದ್ದು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.